ಸಾಕಾರ ಮುರಳಿ ಇಂದಿನ ತಾರೀಕು 3/1/26। मीठे बच्चे, कदम कदम पर श्रीमत पर चलते रहो। ये ब्रह्मा की मत है, ये ಶಿವ ಬಾಬಾ की इसमें ಮುಂಚೋ नहीं। ಶಿವ ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತದಂತೆ ನಡೀತಾ ಇದೆ. ಇದು ಬ್ರಹ್ಮನ ಮತನ ಅಥವಾ ಶಿವ ಬಾಬಾವ್ರದ? ಈ ವಿಷಯದಲ್ಲಿ ತಬ್ಬಿಬ್ಬಲಾಗಬೇಡಿ. ಪ್ರಶ್ನೆ ಆಗಿದೆ, अच्छी ब्रेन वाले बच्चे कौन सी गुह्य बात सहज ही समझ सकते हैं? ಒಳ್ಳೆ ಬುದ್ಧಿ ಉಳ್ಳಂತಹ ಮಕ್ಕಳು ಯಾವ ಒಂದು ರಹಸ್ಯವನ್ನ ಸಹಜವಾಗಿ ಅರ್ಥ ಮಾಡ್ಕೊತಾರೆ? ಉತ್ತರ ಆಗಿದೆ, ब्रह्मा बाबा समझा रहे हैं, ये शिव बाबा ये बात अच्छी ब्रेन वाले सहज ही समझ लेंगे, कोई तो इसमें मूंझ जाते हैं। ಬ್ರಹ್ಮ ಬಾಬಾ ತಿಳಿಸಿದರ ಅಥವಾ ಶಿವ ಬಾಬಾನ? ಈ ಮಾತನ್ನ ಒಳ್ಳೆ ಬ್ರೈನ್ ಉಳ್ಳಂತಹ ಮಕ್ಕಳು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಇದರಲ್ಲಿ ಕೆಲವರಂತೂ ಬಹಳ ತಬ್ಬಿಬ್ಬಲಾಗ್ತಾರೆ. ಬಾಬಾ कहते बच्चे बाप दादा दोनों इकट्ठे हैं, तुम मूंझो नहीं, श्रीमत समझकर चलते रहो। ब्रह्मा की मत का रिस्पांस भी शिव बाबा। ತಂದೆ ತಿಳಿಸ್ತಾರೆ, ಮಕ್ಕಳೇ, ಬಾಪ್ ದಾದಾ ಇಬ್ಬರು ಜೊತೆಯಲ್ಲಿದ್ದಾರೆ, ತಾವು ತಬ್ಬಿಬ್ಬಲಾಗಬೇಡಿ, ಶ್ರೀಮತ ಅಂತ ತಿಳಿದು ನಡೀತಾ ಇದೆ. ಬ್ರಹ್ಮನ ಮತನ ಜವಾಬ್ದಾರಿನೂ ಶಿವ ಬಾಬಾನೇ ಆಗಿದ್ದಾರೆ. ಓಂ ಶಾಂತಿ. रूहानी बाप बच्चों को समझा रहे हैं, तुम समझते हो हम ब्रह्मा की रूहानी बाप को पहचानते हैं। ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ತಾವು ಅರ್ಥ ಮಾಡಿಕೊಳ್ಳಬಹುದು, ಈ ಬ್ರಹ್ಮ ಆತ್ಮಿಕ ತಂದೆಯನ್ನ ಅರ್ಥ ಮಾಡ್ಕೊಂತಾರೆ. दुनिया में कोई भी मनुष्य मात्र रूहानी बाप जिसको गॉड फादर व परम पिता परमात्मा कहते उनको जानते नहीं। ಪ್ರಪಂಚದಲ್ಲಿ ಯಾರೇ ಒಬ್ಬ ಮನುಷ್ಯ ಮಾತ್ರರಾಗಲಿ ಆತ್ಮಿಕ ತಂದೆ ಮತ್ತೆ ಗಾಡ್ ಫಾದರ್ ಪರಂಪಿತ ಪರಮಾತ್ಮ ಅಂತ ಏನು ಹೇಳ್ತೀವಿ ಅವರನ್ನ ಅರ್ಥ ಮಾಡ್ಕೊಂಡಿಲ್ಲ. जब रूहानी बाप आए तभी रूहानी बच्चों को पहचान दे। ಯಾವಾಗ ಆತ್ಮಿಕ ತಂದೆ ಬರ್ತಾರೆ ಆಗ ಆತ್ಮೀಯ ಮಕ್ಕಳಿಗೆ ಪರಿಚಯವನ್ನ ನೀಡುತ್ತಾರೆ. ये नॉलेज ना सृष्टि के आदि में रहती ना सृष्टि के अंत में रहता, अभी तुमको नॉलेज मिलती, ये है सृष्टि के अंत और आदि का संगम। ಈ ಒಂದು ಜ್ಞಾನ ಸೃಷ್ಟಿಯ ಆದಿಯಲ್ಲೂ ಇರಲ್ಲ, ಸೃಷ್ಟಿಯ ಅಂತ್ಯದಲ್ಲೂ ಇರಲ್ಲ. ಈಗ ತಮಗೆ ಜ್ಞಾನ ಸಿಗ್ತಾ ಇದೆ. ಇದಾಗಿದೆ ಸೃಷ್ಟಿಯ ಅಂತ್ಯ ಮತ್ತೆ ಆದಿಯ ಸಂಗಮ ಯುಗ. ये संगम युग को भी नहीं जानते तो बाबा को कैसे जान सकेंगे? कहते हैं ए पतित पावन आओ आकर पावन बनाओ, परंतु ये पता नहीं कि पतित पावन कौन और कब आएंगे। ಈ ಸಂಗಮದ ಅರಿವಿಲ್ಲ ಅಂದರೆ ತಂದೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಳಕ್ ಸಾಧ್ಯ? ಅಂತಾರಲ್ಲ, ಏ ಪತಿತ ಪಾವನ ಬಂದು ಪಾವನ ಮಾಡಿ. ಆದರೆ ಅರಿವೇ ಇಲ್ಲ ಅಂದಾಗ ಪತಿತ ಪಾವನ ಯಾರು ಮತ್ತೆ ಯಾವಾಗ ಬರ್ತಾರೆ? ಬಾಬಾ कहते मैं जो हूं जैसा हूं मुझे कोई भी नहीं जानते, जब मैं आकर पहचान दूं तब मुझे जाने। ತಂದೆ ಅಂತಾರೆ, ನಾನು ಯಾರಾಗಿದ್ದೀನಿ, ಹೆಂಗಿದ್ದೀನಿ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗ ನಾನು ಬಂದು ಪರಿಚಯವನ್ನ ನೀಡ್ತೀನಿ ಆಗ ಅರ್ಥ ಮಾಡ್ಕೊತಾರೆ. मैं अपना और सृष्टि के आदि मध्य अंत का परिचय संगम पर एक ही बार आकर देता, कल बार फिर से आता। ನಾನು ನನ್ನ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನ ಸಂಗಮದಲ್ಲಿ ಒಂದೇ ಸಲ ಬಂದು ಕೊಡ್ತೀನಿ, ಕಲ್ಪದ ನಂತರ ಮತ್ತೆ ಬರ್ತೀನಿ. तुमको जो समझाता हूं वह फिर प्रायलोक हो जाता है। सतयुग से लेकर कलयुग अंत तक कोई भी मनुष्य मात्र परम पिता परमात्मा को नहीं जानते। ತಮಗೇನು ತಿಳಿಸ್ಕೊಡ್ಲಾಗತ್ತೆ ಅದು ನಂತರ ಪ್ರಾಯಲೋಕ ಆಗತ್ತೆ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಯಾವ ಮನುಷ್ಯ ಮಾತ್ರನೂ ಪರಮಾತ್ಮನನ್ನ ಅರ್ಥ ಮಾಡ್ಕೊಳಲ್ಲ. ना ब्रह्मा विष्णु शंकर को जानते, मुझे मनुष्य ही पुकारते।
ಬ್ರಹ್ಮ ವಿಷ್ಣು ಶಂಕರರನ್ನು ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನು ಮನುಷ್ಯರೇ ಅರ್ಥ ಮಾಡ್ಕೊತಾರೆ. ब्रह्मा विष्णु शंकर थोड़े ही पुकारते, मनुष्य दुखी होते तब पुकारते हैं. ಬ್ರಹ್ಮ ವಿಷ್ಣು ಶಂಕರ ಏನಾದರೂ ಕರೀತಾರ? ಯಾವಾಗ ಮನುಷ್ಯ ದುಃಖಿ ಆಗ್ತಾನೆ ಆಗೇ ಕರೀತಾನೆ. सूक्ष्म वतन की बात नहीं, रूहानी बाप आकर अपनी रूहानी बच्चों अर्थात रूहों को बैठ समझा. ಸೂಕ್ಷ್ಮ ವತನದ ಮಾತೇ ಇಲ್ಲ. ಆತ್ಮಿಕ ತಂದೆ ಬಂದು ತಮ್ಮ ಆತ್ಮೀಯ ಮಕ್ಕಳು ಅಂದರೆ ಆತ್ಮಗಳಿಗೆ ಕುತ್ಕೊಂಡು ತಿಳಿಸ್ತಾರೆ. अच्छा रूहानी बाबा का नाम क्या है? बाबा जिसको कहा जाता जरूर कुछ नाम तो होना चाहिए ना. ಒಳ್ಳೆಯದು, ಆತ್ಮಿಕ ತಂದೆಯ ಹೆಸರೇನು? ತಂದೆ ಅಂತ ಯಾರಿಗೆ ಹೇಳಲಾಗತ್ತೆ? ಖಂಡಿತ ಹೆಸರಂತೂ ಇರಬೇಕಲ್ಲ. ಬರೋಬರ್ ನಾಮ್ ಏಕಿ ಗಾತೆ ಹೇ ಶಿವ್. ಈ ನಾಮಿ ಗ್ರಾಮಿ ಹೇ ಪರಂತು ಮನುಷ್ಯೋನೇ ಅನೇಕ ನಾಮ್ ರಖ. ಖಂಡಿತವಾಗಿ ಹೆಸರಿನ ಗಾಯನ ಇದೆ ಶಿವ ಅಂತ. ಹೆಸರುವಾಸಿಯಾಗಿದೆ, ಆದರೆ ಮನುಷ್ಯ ಅನೇಕ ಹೆಸರನ್ನ ಇಟ್ಬಿಟ್ಟಿದ್ದಾರೆ. ಭಕ್ತಿ मार्ग में अपने ही बुद्धि में ये लिंग रूप बना दिया, नाम फिर है शिव. ಭಕ್ತಿ ಮಾರ್ಗದಲ್ಲಿ ಬುದ್ಧಿಯಲ್ಲಿ ಲಿಂಗ ರೂಪವನ್ನ ಮಾಡಿಬಿಟ್ಟಿದ್ದಾರೆ, ಹೆಸರಾಗಿದೆ ಶಿವ ಅಂತ. कहते हैं मैं एक बार आता हूँ आकर मुक्ति जीवन मुक्ति का वर्षा देता. ಅಂತಾರೆ ನಾನು ಒಂದೇ ಸಲ ಬರ್ತೀನಿ, ಬಂದು ಮುಕ್ತಿ ಜೀವನ್ ಮುಕ್ತಿಯನ್ನ ನೀಡ್ತೀನಿ. मनुष्य बन नाम लेते मुक्ति जीवन मुक्ति निर्वाण धाम, परंतु जानते कुछ भी नहीं, ना बाप को जानते ना देवताओं को. ಮನುಷ್ಯ ಬಲೆ ಹೆಸರನ್ನ ತಗೊಂತಾರೆ ಮುಕ್ತಿಧಾಮ ನಿರ್ವಾಣಧಾಮ, ಆದರೆ ಗೊತ್ತೇ ಇಲ್ಲ, ತಂದೆಯ ಬಗ್ಗೆ ಆಗಲಿ ದೇವತೆಗಳ ಬಗ್ಗೆ ಗೊತ್ತಿಲ್ಲ. ये किसको भी पता नहीं बाप भारत में आकर कैसे राजधानी स्थापन करते. शास्त्रों में भी ऐसी कोई बात नहीं है. ಇದು ಯಾರಿಗೆ ಗೊತ್ತಿಲ್ಲ, ತಂದೆ ಭಾರತದಲ್ಲಿ ಬಂದು ಯಾವ ರೀತಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ಶಾಸ್ತ್ರಗಳಲ್ಲಿ ಈ ಮಾತುಗಳೇ ಇಲ್ಲ. परमपिता परमात्मा कैसे आकर आदि सनातन देवी देवता धर्म की स्थापना करते. ऐसे नहीं सतयुग में देवताओं को ज्ञान था जो गुम हो गया नहीं. ಯಾವ ರೀತಿ ಪರಮಪಿತ ಪರಮಾತ್ಮ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ, ಆ ರೀತಿ ಎಲ್ಲ ಸತ್ಯುಗದಲ್ಲಿ ದೇವತೆಗಳಿಗೆ ಜ್ಞಾನ ಇತ್ತು ಮತ್ತೆ ಮರೆಯಾಯಿತು ಇಲ್ಲ. अगर देवताओं में भी ये ज्ञान होता तो चलता आता. इस्लामी बौद्धी आदि जो है उनका ज्ञान चलता आता है. ದೇವತೆಗಳಲ್ಲಿ ಈ ಜ್ಞಾನ ಇರೋದಾಗಿದ್ರೆ ನಡೀತಾ ಬರೋದು. ಇಸ್ಲಾಮಿ ಬೌದ್ಧಿ ಅವರಲ್ಲೂ ಜ್ಞಾನ ಇದ್ದಿದ್ರೆ ನಡೀತಾ ಬರೋದು. सब जानते हैं ये ज्ञान प्रायलोप हो जाता, मैं जब आता हूँ तो जो आत्माएं पतित बन राज्य गवा बैठे हैं उनको आकर फिर पावन बना. ಎಲ್ಲರಿಗೂ ಗೊತ್ತಿದೆ ಯಾವಾಗ ಈ ಜ್ಞಾನ ಪ್ರಾಯಲೋಪ ಆಗತ್ತೆ. ನನಗೂ ಗೊತ್ತಿದೆ ಯಾವಾಗ ಆತ್ಮಗಳು ಪತಿತರಾಗಿ ರಾಜ್ಯವನ್ನ ಕಳ್ಕೊಂಡು ಕೂತ್ಕೊಂತಾರೆ ಆಗ ಮತ್ತೆ ನಾನು ಪಾವನ ಮಾಡ್ತೀನಿ. भारत में राज्य था फिर गवाया कैसे ये भी किसको पता नहीं. इसलिए बाबा कहते बच्चों की कितनी तुच्छ बुद्धि बन गई. ಭಾರತದಲ್ಲಿ ರಾಜ್ಯ ಇತ್ತು, ಯಾವ ರೀತಿ ಕಳ್ಕೊಂಡ್ವಿ ಇದು ಯಾರಿಗೂ ಅರಿವಿಲ್ಲ. ಅದಕ್ಕೆ ತಂದೆ ಹೇಳ್ತಾರೆ ಮಕ್ಕಳು ಎಷ್ಟು ತುಚ್ಛ ಬುದ್ಧಿ ಉಳ್ಳವರು ಆಗಿದ್ದಾರೆ. मैं बच्चों को ज्ञान दे प्रारब्ध देता हूँ फिर सभी भूल जाते. कैसे बाबा आया कैसे बच्चों को शिक्षा दी ये सब भूल जाते. ನಾನು ಮಕ್ಕಳಿಗೆ ಜ್ಞಾನವನ್ನ ನೀಡಿ ಪ್ರಾರಬ್ಧವನ್ನ ಕೊಡ್ತೀನಿ, ಮತ್ತೆ ಮರ್ತೋಗ್ತಾರೆ. ನಾನು ತಂದೆ ಬಂದಿದ್ದೀನಿ, ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತೀನಿ ಇದೆಲ್ಲ ಮರ್ತೋಗ್ತಾರೆ. ये भी ड्रामा में नोंद है बच्चों को विचार सागर मंथन करने की बड़ी बुद्धि है. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಮಕ್ಕಳಿಗೆ ವಿಚಾರ ಸಾಗರ ಮಂಥನ ಮಾಡುವ ವಿಶಾಲವಾದ ದೊಡ್ಡ ಬುದ್ಧಿ ಬೇಕಾಗಿದೆ. ಬಾಬಾ कहते
ये जो शास्त्र आदि तुम पढ़ते आए हो ये सत्युग त्रेता में नहीं पढ़ते थे वहां थे ही नहीं. ತಂದೆ ತಿಳಿಸ್ತಾರೆ, ಏನು ಶಾಸ್ತ್ರಗಳೆಲ್ಲ ತಾವು ಓದ್ತಾ ಬಂದ್ರಿ ಇದು ಸತ್ಯುಗ ತ್ರೇತಾದಲ್ಲಿ ಓದೋದಿಲ್ಲ, ಅಲ್ಲಂತೂ ಇಲ್ಲವೇ ಇರಲಿಲ್ವಲ್ಲ. तुम ये नॉलेज भूल जाते हो फिर गीता आदि शास्त्र कहाँ से आया. ತಾವು ಈ ಜ್ಞಾನವನ್ನೇ ಮರೆತೋದ್ರಿ, ಮತ್ತೆ ಈ ಗೀತಾ ಶಾಸ್ತ್ರಗಳು ಎಲ್ಲಿಂದ ಬಂತು. जिन्होंने गीता सुनकर वो पद पाया वो नहीं जानते और फिर कैसे जान सके. देवताएं भी जान नहीं सकते. ಯಾರು ಗೀತೆಯನ್ನ ಓದಿ ಈ ಪದವಿಯನ್ನ ಪಡೆದ್ರು ಅವರಿಗೆ ಗೊತ್ತಿರಲ್ಲ, ಮತ್ತೆ ಬೇರೆಯವ್ರಿಗೆ ಹೆಂಗ್ ಗೊತ್ತಿರತ್ತೆ, ದೇವತೆಗಳಿಗೂ ಇದು ಗೊತ್ತಿರೋದಿಲ್ಲ. ಆ ಮನುಷ್ಯತೆ ದೇವತಾ ಕೈಸೆ ಬನೆ वो पुरुषार्थ का पार्ट ही बंद हो गए. ನಾವು ಮನುಷ್ಯರಿಂದ ದೇವತೆ ಹೆಂಗಾದ್ವಿ, ಈ ಪುರುಷಾರ್ಥದ ಪಾರ್ಟೇ ಬಂದ್ ಆಗ್ಬಿಡತ್ತೆ. ತುಮಾರಿ ಪ್ರಾರಬ್ಧ ಶುರು ಹೋ ಗೈ ವಹಾ ಯೇ ನಾಲೆಜ್ ಹೋ ಕೈಸೆ ಸಕ್ತಿ. ನಿಮ್ಮ ಪ್ರಾರಬ್ಧ ಆರಂಭ ಆಗ್ಬಿಡತ್ತೆ, ಮತ್ತೆ ಈ ಜ್ಞಾನ ಎಲ್ಲಿಂದ ಬರುತ್ತೆ. बाप समझाते ये नॉलेज तुमको फिर से मिल रही है ಕಲ್ಪ ಪೆಹಲೆ ಮಿಸಾಲ್. ತಂದೆ ತಿಳಿಸ್ತಾರೆ, ಮತ್ತೆ ತಮಗೆ ಈ ಜ್ಞಾನ ಸಿಗ್ತಾ ಇದೆ, ಕಲ್ಪದ ಹಿಂದೆಯ ಸಮಾನ. तुमको राजयोग सिखाई प्रारब्ध दी जाती फिर वहां तो दुर्गति है नहीं. ಮತ್ತೆ ತಮಗೆ ರಾಜಯೋಗವನ್ನ ಕಲಿಸ್ಕೊಟ್ಟು ಪ್ರಾರಬ್ಧವನ್ನ ನೀಡಲಾಗತ್ತೆ, ಮತ್ತೆ ಅಲ್ಲಿ ದುರ್ಗತಿ ಇರೋದೇ ಇಲ್ಲ. तो ज्ञान की बात भी नहीं उठा सकती ज्ञान आई ही सद्गति पाने के. ಜ್ಞಾನದ ಮಾತನ್ನೂ ತಗೊಳಂಗಿಲ್ಲ, ಜ್ಞಾನ ಬೇಕಾಗಿದೆ ಸದ್ಗತಿಯನ್ನ ಪಡೆಯಕ್ಕೋಸ್ಕರ. वो देने वाला एक बाप है सद्गति और दुर्गति का अक्षर यहाँ से निकल. ಅದನ್ನ ನೀಡುವಂತವರು ಒಬ್ಬ ತಂದೆನೇ ಆಗಿದ್ದಾರೆ. ಸದ್ಗತಿ ಮತ್ತೆ ದುರ್ಗತಿಯ ಅಕ್ಷರ ಇಲ್ಲಿಂದನೇ ಬಂದಿದೆ. सदगति को भारतवासी पाते समझते हेवनली गॉड फादर ने हेवन रचा था कब रचा ये कुछ भी पता नहीं. ಸದ್ಗತಿಯನ್ನ ಭಾರತವಾಸಿಗಳೇ ಪಡೆದಿದ್ರು, ಅಂದರೆ ಸ್ವರ್ಗದ ರಚಯಿತ ತಂದೆ ಸ್ವರ್ಗವನ್ನ ರಚನೆ ಮಾಡಿದ್ರು. ಯಾವಾಗ ರಚನೆ ಮಾಡಿದ್ರು ಇದರ ಬಗ್ಗೆ ಗೊತ್ತಿಲ್ಲ. शास्त्रों में लाखों वर्ष लिख दिया बाबा कहते बच्चे तुमको फिर से ज्ञान देता हूं फिर ये नॉलेज कलास हो जाती तो भक्ति शुरू होती. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷ ಅಂತ ಬರೆದಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನಿಮಗೆ ಈ ಜ್ಞಾನವನ್ನ ನಾನು ನೀಡ್ತೀನಿ, ಮತ್ತೆ ಈ ಜ್ಞಾನ ಸಮಾಪ್ತಿ ಆಗತ್ತೆ, ಭಕ್ತಿಯಲ್ಲಿ ಆರಂಭ ಆಗತ್ತೆ. आधा कल्प है ज्ञान आधा कल्प है भक्ति ये भी कोई नहीं जानते है ना. ಅರ್ಧ ಕಲ್ಪ ಜ್ಞಾನ ಆದರೆ ಅರ್ಧ ಕಲ್ಪ ಭಕ್ತಿ, ಇದು ಯಾರಿಗೂ ಗೊತ್ತಿಲ್ವಲ್ಲ. सत्युग की आयु ही लाखों वर्ष दे दिया तो मालूम कैसे पड़े. ಸತ್ಯುಗದ ಆಯುಷ್ಯೇ ಲಕ್ಷಾಂತರ ವರ್ಷ ಅಂತ ಹೇಳಿದಾಗ ಹಿಂಗ್ ಗೊತ್ತಾಗುತ್ತೆ. 5000 वर्ष की बात भी भूल गए तो लाखों वर्ष की बात कैसे जान सके. कुछ भी समझते नहीं. 5000 ವರ್ಷದ ಮಾತೇ ಮರ್ತೋಗಿದ್ದಾರೆ, ಮತ್ತೆ ಲಕ್ಷಾಂತರ ವರ್ಷದ ಮಾತು ಹೆಂಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ, ಏನು ಗೊತ್ತಿಲ್ಲ. बाप कितना सर समझाते कल्प की आयु 5000 वर्ष का. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ, ಕಲ್ಪದ ಆಯುಷ್ಯು 5000 ವರ್ಷ ಆಯ್ತು. युग ही 4 है चारों का इकट्ठा टाइम 1250 वर्ष. ಯುಗಗಳೇ 4 ಯುಗಗಳು ಸಮಾನವಾಗಿ 1250 ವರ್ಷ ಒಂದೊಂದಕ್ಕಿದೆ. ब्राह्मणों का ये डिपार्टमेंट युग है, मिडगेट युग है, बहुत छोटा है उन युगों से. ಬ್ರಾಹ್ಮಣರದು ಇದು ಮಧ್ಯದ ಯುಗ ಆಗಿದೆ, ಬಹಳ ಸಣ್ಣದಾದಂತಹ, ಅದರಲ್ಲೂ ಈ 4 ಯುಗಗಳಿಗಿಂತಲೂ ಸಣ್ಣದಾಗಿದೆ. तो बाप भिन्न भिन्न रीति से नई नई पॉइंट सहज रीति बच्चों को समझाते रहते. ತಂದೆ ಭಿನ್ನ ಭಿನ್ನ ರೂಪದಲ್ಲಿ ಹೊಸ ಹೊಸ ಪಾಯಿಂಟ್ಸ್ ಅನ್ನ
ಸಹಜವಾದ ವಿಧಾನದಲ್ಲಿ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಧಾರಣ ತುಮಕೋ ಕರ್ನಿ ಹೇ, ಮೆಹನತ್ ತುಮಕೋ ಕರ್ನಿ. ಧಾರಣೆ ತಾವು ಮಾಡ್ಕೋಬೇಕು, ಶ್ರಮ ತಾವು ಮಾಡಬೇಕಾಗಿದೆ. ड्रामा अनुसार जो समझाया आया हूं वो पाठ चलता आया, जो बताने का था वही आज बता रहा. ಡ್ರಾಮಾ ಅನುಸಾರ ಏನ್ ತಿಳಿಸ್ತಾ ಬಂದಿದ್ದೀನಿ ಆ ಪಾರ್ಟ್ ನಡೀತಾ ಇದೆ. ಏನ್ ತಿಳಿಸ್ಬೇಕಾಗಿತ್ತು ಅದನ್ನೇ ತಿಳಿಸ್ತಾ ಇದೆ. इमर्ज होता रहता, तुम सुनते जाते हो, तुमको ही धारण करना और कराना है. ನೆನಪಿಗೆ ಬರ್ತಾ ಇರುತ್ತೆ, ನಾನು ತಮಗೆ ತಿಳಿಸ್ತಾ ಇರ್ತೀವಿ, ತಾವು ಧಾರಣೆ ಮಾಡಿ ಮತ್ತೆ ಇತರರಿಗೂ ಮಾಡಿಸಬೇಕಾಗಿದೆ. मुझे तो धारणा नहीं करना, तुमको सुनाता हूँ धारणा कराता. ನನಗಂತೂ ಧಾರಣೆ ಮಾಡುವ ಅವಶ್ಯಕತೆ ಇಲ್ಲ, ತಮಗೆ ತಿಳಿಸ್ತೀನಿ, ತಾವು ಧಾರಣೆ ಮಾಡಬೇಕಾಗುತ್ತೆ. तुम्हारी आत्मा में पार्ट है पतितों को पावन बनाने का, जो कल्प पहले समझाया था वही निकलता रहता है. ತಮ್ಮ ಆತ್ಮದಲ್ಲಿ ಪಾತ್ರ ಇದೆ ಪತಿತರಿಂದ ಪಾವನರಾಗುವಂಥದ್ದು. ಕಲ್ಪದ ಮೊದಲು ತಿಳಿಸಿದ್ರೆ ಇವಾಗ ಅದೇ ಬರ್ತಾ ಇದೆ. मैं पहले से जानता नहीं था कि क्या सुनाऊं, बल इनकी सोल विचार सागर मंथन करती हो. ನನಗಂತೂ ಮೊದಲೇ ಗೊತ್ತಿರಲಿಲ್ಲ ಏನ್ ತಿಳಿಸಬೇಕು ಅಂತ. ಬಲೆ ಇವರ ಆತ್ಮ ವಿಚಾರ ಸಾಗರ ಮಂಥನ ಮಾಡ್ತಿರ್ಬೋದು. ये विचार सागर मंथन कर सुनाते हैं या बाबा सुनाते, ये बड़ी गुह्य बात है, इसमें ब्राइन बड़ी अच्छी है. ಬ್ರಹ್ಮ ಬಾಬುವರು ವಿಚಾರ ಸಾಗರ ಮಂಥನ ಮಾಡಿ ತಿಳಿಸಿದರ ಅಥವಾ ಶಿವಬಾಬಾ ತಿಳಿಸಿದರ? ಇದು ಬಹಳ ಗುಹ್ಯವಾದ ಮಾತು. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಬಹಳ ದೊಡ್ಡ ಬುದ್ಧಿ ಬೇಕಿದೆ. जो सर्विस में तत्पर होंगे उनका ही विचार सागर मंथन चलता होगा. ಯಾರು ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಅವರಿಗೆ ವಿಚಾರ ಸಾಗರ ಮಂಥನ ನಡೀತಾ ಇರುತ್ತೆ. वास्तव में कन्याएं बंधन मुक्त होती, वह इस रूहानी पढ़ाई में लग जाए, बंधन तो कोई है ही नहीं. ವಾಸ್ತವದಲ್ಲಿ ಕನ್ಯೆಯರು ಬಂಧನ ಮುಕ್ತರಾಗಿರ್ತಾರೆ. ಅವರು ಈ ಆತ್ಮಿಕ ವಿದ್ಯೆಯಲ್ಲಿ ತೊಡಗಿದ್ರೆ ಬಂಧನ ಅಂತೂ ಯಾವುದೂ ಇಲ್ಲ. कुमारियां अच्छा उठा सकती, उनको ही पढ़ना पढ़ाना, उनको कमाई करने की दरकार नहीं. ಕುಮಾರಿಯರು ಇದನ್ನ ಬಹಳ ಚೆನ್ನಾಗಿ ತಕೋಬಹುದು, ಓದೋದು ಮತ್ತೆ ಓದಿಸುವಂಥದ್ದು. ಅವರಿಗೆ ಸಂಪಾದನೆ ಮಾಡುವ ಅವಶ್ಯಕತೆನೇ ಇಲ್ಲ. कुमारी अगर अच्छी रीति से ये नॉलेज समझ जाए तो सबसे अच्छी है. सेंसिबल होंगी तो बस इस रूहानी कमाई में लग जाए. ಕುಮಾರಿ ಚೆನ್ನಾಗಿ ಈ ಜ್ಞಾನವನ್ನ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಬುದ್ಧಿಶಾಲಿಯಾಗಿದ್ರೆ ಸಾಕು, ಈ ಆತ್ಮಿಕ ಸಂಪಾದನೆಯಲ್ಲೇ ತೊಡಗಿರ್ತಾರೆ. कोई तो शौक से लौकिक पढ़ाई पढ़ती रहती, समझाया जाता, इससे कोई फायदा नहीं. ಕೆಲವರಂತೂ ಲೌಕಿಕ ವಿದ್ಯೆಯನ್ನ ಬಹಳ ಆಸಕ್ತಿಯಿಂದ ಓದ್ತಾ ಇರ್ತಾರೆ. ತಿಳಿಸಲಾಗತ್ತೆ, ಇದರಿಂದ ಏನೂ ಲಾಭ ಇಲ್ಲ. तुम ये रूहानी पढ़ाई पढ़कर सर्विस में लग जाओ, ये पढ़ाई तो कोई काम का नहीं. ತಾವು ಈ ಆತ್ಮಿಕ ವಿದ್ಯೆಯನ್ನು ಓದಿ ಸೇವೆಯಲ್ಲಿ ತೊಡಗಿರಿ, ಆ ವಿದ್ಯೆಯಂತೂ ಯಾವ ಕೆಲಸಕ್ಕೂ ಇಲ್ಲ. पढ़कर चले जाते गृहस्थ व्यवहार में, ಗೃಹಸ್ಥಿ ಮಾತಾಯಿ ಬನ್ ಜಾತಿ ಹೇ. ವಿದ್ಯಾಭ್ಯಾಸ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿ ಹೋಗ್ಬಿಡ್ತಾರೆ, ಗೃಹಸ್ಥಿ ಮಾತೀರಾಗ್ಬಿಡ್ತಾರೆ. कन्याओं को तो इस नॉलेज में लग जाना चाहिए, कदम कदम श्रीमत पर चल धारणा में लग जाना चाहिए. ಕನ್ಯೆಯರಂತೂ ಈ ಜ್ಞಾನದಲ್ಲೇ ತೊಡಗಿರಬೇಕಾಗಿದೆ. ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತದಂತೆ ನಡೆದು ಧಾರಣೆಯನ್ನ ಮಾಡಬೇಕಾಗಿದೆ. मम्मा शुरू से आई और फिर इस पढ़ाई में लग गई. कितनी कुमारियां तो गुम हो गई, कुमारियों को अच्छा चांस है. ಮಮ್ಮ ಆರಂಭದಿಂದ ಈ ವಿದ್ಯೆಯಲ್ಲಿ ತೊಡಗಿದ್ರು, ಇಷ್ಟು ಕುಮಾರಿಯರು ಮರೆ ಆದ್ರಲ್ಲ, ಕುಮಾರಿಯರಿಗೆ ಬಹಳ ಒಳ್ಳೆ ಚಾನ್ಸ್ ಇದೆ. श्रीमत पर चले तो बहुत फर्स्ट क्लास हो जाए,
ये श्रीमत है, ब्रह्मा की मत है, इसमें ही मूंज पड़ते हैं. ಶ್ರೀಮತದಂತೆ ನಡೆದಾಗ ಬಹಳ ಫಸ್ಟ್ ಕ್ಲಾಸ್ ಆಗತ್ತೆ. ಇದು ಶ್ರೀಮತನ ಅಥವಾ ಬ್ರಹ್ಮನ ಮತನ, ಇದರಲ್ಲಿ ತಬ್ಬಿಬ್ಬಲಾಗ್ತಾರೆ. फिर भी ये बाबा का रत है, इनसे कुछ भूल हो जाए तुम श्रीमत पर चलते रहेंगे तो वो आपे ही ठीक कर दे. ಈ ಬ್ರಹ್ಮ ಬಾಬುವರ ರಥ ಆಗಿದ್ದಾರೆ. ಇವರಿಂದ ಏನಾದರೂ ತಪ್ಪಾಗೋಯ್ತು ಅಂತ ತಿಳ್ಕೊಳ್ಳಿ, ನೀವು ಶ್ರೀಮತದಂತೆ ನಡೀತಿದ್ದಾಗ ತಾನೇ ಅದು ಸರಿ ಹೋಗುತ್ತೆ. श्रीमत मिलेंगे भी इन द्वारा सदैव समझना चाहिए. श्रीमत मिलती फिर कुछ भी हो ರೆಸ್ಪಾನ್ಸಿಬಲ್ खुद है. ಶ್ರೀಮತ ಸಿಗುತ್ತೆ ಇವರ ಮುಖಾಂತರ. ಅದಾದ ನಂತರ ಏನೇ ಆಗಲಿ, ಶ್ರೀಮತ ಸಿಕ್ಕಿದೆ, ಏನೇ ಆಗಲಿ ರೆಸ್ಪಾನ್ಸಿಬಲ್ ಸ್ವಯಂ ಆಗಿದ್ದೀನಿ. इनसे कुछ भी हो जाता बाबा कहते मैं रिस्पॉन्सिबल हूं. ड्रामा में ये राज नूंदा हुआ है. ಇವರಿಂದ ಏನೇ ಆಗಲಿ ಜವಾಬ್ದಾರಿ ನಾನಾಗಿದೆ. ಡ್ರಾಮಾದಲ್ಲಿ ಈ ರಹಸ್ಯ ಫಿಕ್ಸ್ ಆಗಿದೆ. ಇನ್ಕೋ ಭಿ ಸುಧಾರ್ ಸಕ್ತೆ ಹೇ ಫಿರ್ ಭಿ ಬಾಪ್ ಹೇನ. ಇವರನ್ನು ಸುಧಾರಣೆ ಮಾಡಬಹುದು, ಆದರೂ ತಂದೆ ಅಲ್ವಾ. बाप दादा दोनों इकट्ठे हैं तो मूंझ पड़ते हैं. पता नहीं ये शिव बाबा कहते या ब्रह्मा कहते. ಬಾಪ್ ದಾದಾ ಇಬ್ಬರು ಜೊತೆಯಲ್ಲೇ ಇದ್ದಾರೆ, ಅದಕ್ಕೆ ತುಂಬ ತಬ್ಬಿಬ್ಬಲಾಗ್ತಾರೆ. ಗೊತ್ತಿಲ್ಲ ಇದು ಶಿವ ಬಾಬಾ ತಿಳಿಸ್ತಿದ್ದಾರಾ ಅಥವಾ ಬ್ರಹ್ಮ ಬಾಬಾನ. अगर समझे शिव बाबा ही मत देते तो कभी भी हिलेंगे नहीं. शिव बाबा जो समझाते हैं सो राइट ही है. ತಿಳ್ಕೊಳ್ಳಿ, ಶಿವ ಬಾಬಾ ಮತವನ್ನು ನೀಡ್ತಿದ್ದಾರೆ, ಆಗ ಎಂದೂ ಅಲ್ಲಾಡಲ್ವಲ್ಲ. ಶಿವ ಬಾಬಾ ತಿಳಿಸಿದರೆ ಅದು ಸರಿನೇ ಇರುತ್ತೆ. तुम कहते हो बाबा आप ही हमारे बाप टीचर गुरु हो तो श्रीमत पर चलना चाहिए ना. ತಾವೇ ಅಂತೀರಾ ತಂದೆ, ತಾವೇ ತಂದೆ ಟೀಚರ್ ಗುರು ಆಗಿದ್ದೀರಾ, ಶ್ರೀಮತದಂತೆ ನಡಿಬೇಕಲ್ಲ. जो कहे उस पर चलो, हमेशा समझो शिव बाबा कहते ये है कल्याणकारी, इनकी ರೆಸ್ಪಾನ್ಸಿಬಿಲಿಟಿ भी उन पर है. ಏನು ತಿಳಿಸಲಾಗತ್ತೆ ಅದರ ಮೇಲೆ ನಡೀತಾ ಇರು. ಸದಾ ತಿಳ್ಕೊಳ್ಳಿ, ಶಿವ ಬಾಬಾನೇ ತಿಳಿಸ್ತಿದ್ದಾರೆ, ಅವರೇ ಕಲ್ಯಾಣಕಾರಿ, ಇವರ ಜವಾಬ್ದಾರಿನೂ ಅವರ ಮೇಲೇನೆ ಇದೆ. उनका रथ है मुझे क्यों हो पता नहीं, ये ब्रह्मा की रथ है ये शिव की रथ है. ಅವರ ರಥ ಅಲ್ವಾ, ತಬ್ಬಿಬ್ಬಲೇನಕ್ಕಾಗ್ತೀರಾ? ಇದು ಬ್ರಹ್ಮನ ಆಜ್ಞೆನಾ ಅಥವಾ ಶಿವ ಬಾಬಾದ? तुम क्यों नहीं समझते हो शिव बाबा ही समझाते, श्रीमत जो कहे सो करते रहो. ತಾವು ಯಾಕೆ ತಿಳ್ಕೊಳೋದಿಲ್ಲ? ಶಿವ ಬಾಬಾನೇ ತಿಳಿಸ್ತಿದ್ದಾರೆ, ಶ್ರೀಮತ ಏನು ತಿಳಿಸುತ್ತೋ ಅದನ್ನೇ ಮಾಡ್ತಾ ಇರಿ. दूसरे के मत पर तुम आते ही क्यों हो, श्रीमत पर चलने से कभी झुटका नहीं आए. ಇತರರ ಮತದಂತೆ ತಾವು ಯಾಕೆ ಬರ್ತೀರಾ? ಶ್ರೀಮತದಂತೆ ನಡೆದಾಗ ಎಂದೂ ಸಹ ಬೆಚ್ಚಿ ಬೀಳಲ್ಲ. ಪರಂತು ಚಲ್ ನಹಿ ಸಕ್ತೆ, ಮೂಂಜ ಪಡ್ತೆ. ಬಾಬಾ कहते तुम श्रीमत पर निश्चय रखो तो मैं ರೆಸ್ಪಾನ್ಸಿಬಲ್. ಆದರೆ ನಡೆಯೋದಿಲ್ಲ, ತಬ್ಬಿಬ್ಬಲಾಗ್ತಾರೆ. ತಂದೆ ತಿಳಿಸ್ತಾರೆ ಶ್ರೀಮತದಂತೆ ನಡೆದಾಗ ನಾನು ಜವಾಬ್ದಾರಿ ಆಗಿದೆ. तुम निश्चय ही नहीं रखते हो तो फिर मैं भी रिस्पॉन्सिबल नहीं. हमेशा समझो श्रीमत पर चलना ही है. ತಾವು ನಿಶ್ಚಯವನ್ನೇ ಇಟ್ಕೊಂಡಿಲ್ಲ ಅಂದರೆ ಜವಾಬ್ದಾರಿ ನಾನಿಲ್ಲ. ಸದಾ ತಿಳ್ಕೊಳ್ಳಿ, ಶ್ರೀಮತದಂತೆ ನಡಿಬೇಕು. वह जो कहे चाहे प्यार करे चाहे मारो, ये उनके लिए गायन है. इसमें लात आदि मारने की बात नहीं. ಅವ್ರಿಗೆ ಏನು ಇಷ್ಟ ಇದೆಯೋ, ಬಲೆ ಪ್ರೀತಿ ಮಾಡಲಿ ಅಥವಾ ಒಡೀಲಿ, ಇದರ ಬಗ್ಗೆ ಒಂದು ಗಾಯನ ಇದೆ. ಇಲ್ಲಿ ಒಡೆಯುವಂತಹ ಮಾತೇ ಇಲ್ಲ. परंतु किसको निश्चय बैठना ही बड़ा मुश्किल है. निश्चय पूरा बैठ जाए तो कर्मातीत अवस्था हो जाए. ಯಾರಿಗಾದರೂ ನಿಶ್ಚಯ ಕುತ್ಕೊಳ್ಳೋದು ಬಹಳ ಕಷ್ಟ. ನಿಶ್ಚಯ ಪೂರ್ತಿ ಆಗ್ಬಿಟ್ರೆ ಕರ್ಮಾತೀತ ಸ್ಥಿತಿಯನ್ನ ಪಡಿತಾರೆ. लेकिन वो अवस्था आने में भी टाइम चाहिए.
वह होंगे अंत में इसमें निश्चय बड़ी अडोल चाय. ಆದರೆ ಆ ಒಂದು ಸ್ಥಿತಿ ಬರುತ್ತೆ ಅಂತಿಮ ಸಮಯದಲ್ಲಿ. ಇದರಲ್ಲಿ ನಿಶ್ಚಯ ಬಹಳ ಅಡೋಲವಾಗಿರಬೇಕು. शिव बाबा से कभी कोई भूल हो ना सके, इनसे हो सकती. ये दोनों इकट्ठे हैं ना. ಶಿವ ಬಾಬಾರಿಂದ ಎಂದೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಇವರಿಂದ ಆಗ್ಬೋದು, ಇಬ್ಬರು ಜೊತೆಯಲ್ಲಿ ಇದ್ದಾರಲ್ಲ. परंतु तुमको निश्चय में रखना, शिव बाबा समझाते उस पर हमको चलना पड़े. ಆದರೆ ನೀವು ನಿಶ್ಚಯ ಇಟ್ಕೋಬೇಕು, ಶಿವ ಬಾಬಾ ತಿಳಿಸ್ತಿದ್ದಾರೆ, ಅದರಂತೆ ನಾವು ನಡೀತಾ ಇರಬೇಕು. तो शिव बाबा की श्रीमत समझकर चलते चलो तो उल्टा भी सुल्टा हो जाएगा. ಶಿವ ಬಾಬಾರ ಶ್ರೀಮತ ಅಂತ ತಿಳಿದು ನಡೀತಾ ಇರಿ, ಆಗ ಉಲ್ಟಾನು ಸುಲ್ಟಾ ಆಗ್ಬಿಡುತ್ತೆ. कहा मिसअंडरस्टैंडिंग भी हो जाती. शिव बाबा ब्रह्मा बाबा की मुरली को भी बड़ा अच्छी ರೀತಿ समझना. ಕೆಲವೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಶಿವ ಬಾಬಾ ಮತ್ತು ಬ್ರಹ್ಮ ಬಾಬಾವರ ಮುರಳಿಯನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಡಿ. शिव बाबा ने कहा व इसने कहा ऐसे नहीं, ब्रह्मा बोलते ही नहीं. ಶಿವ ಬಾಬಾ ತಿಳಿಸಿದ್ರ ಅಥವಾ ಇವ್ರು ತಿಳಿಸಿದ್ರ, ಆ ರೀತಿನೂ ಅಲ್ಲ, ಬ್ರಹ್ಮ ಬಾಬಾ ಮಾತಾಡೋದಿಲ್ಲ. परंतु बाबा ने समझाया, अच्छा समझो ये ब्रह्मा कुछ नहीं जानते, शिव बाबा ही सब कुछ सुनाते. ಆದರೆ ಬಾಬಾವರು ತಿಳಿಸಿದರೆ ಒಳ್ಳೆಯದು, ತಿಳ್ಕೊಳ್ಳಿ, ಬ್ರಹ್ಮ ಏನು ತಿಳಿಸ್ತಿಲ್ಲ, ಶಿವ ಬಾಬಾವರೇ ತಿಳಿಸ್ತಿದ್ದಾರೆ. शिव बाबा के रथ को स्नान कराता हूँ, शिव बाबा के भंडारे की सर्विस करता हूँ. ये याद रही तो भी बहुत अच्छा है. ಶಿವ ಬಾಬಾವರ ರಥಕ್ಕೆ ಸ್ನಾನ ಮಾಡಿಸ್ತೀನಿ, ಶಿವ ಬಾಬಾವರ ಭಂಡಾರದ ಸೇವೆಯನ್ನು ಮಾಡ್ತಿದ್ದೀನಿ, ಇಷ್ಟು ನೆನಪಿದ್ರೂ ಬಹಳ ಒಳ್ಳೆಯದು. शिव बाबा की याद में रहते कुछ भी करे तो बहुत उनसे तीखे जा सकते. मुख्य बात है ही शिव बाबा की याद की, अलफ और बे बाकी है डीಟೇಲ್. ಶಿವ ಬಾಬಾವರ ನೆನಪಿದ್ದರೆ ಏನೇ ಮಾಡ್ತಿದ್ರು ಬಹಳಷ್ಟು ತೀಕ್ಷ್ಣವಾಗಿ ಹೋಗ್ಬೋದು. ಮುಖ್ಯವಾದ ಮಾತಾಗಿದೆ ಶಿವ ಬಾಬಾವರ ನೆನಪು, ತಂದೆ ಮತ್ತು ಆಸ್ತಿ, ಮಿಕ್ಕಿದ್ದೆಲ್ಲ ವಿಸ್ತಾರ ಆಗಿದೆ. बाप जो समझाते उस पर अटेंशन देना, बाप ही पतित पावन ज्ञान का सागर है ना. ತಂದೆ ಏನು ತಿಳಿಸ್ಕೊಡ್ತಾರೆ ಅದರ ಮೇಲೆ ಅಟೆನ್ಷನ್ ಕೊಡಿ. ತಂದೆನೇ ಪತಿತ ಪಾವನ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರಲ್ಲ. वही पतित शूद्रों को आकर ब्राह्मण बनाते, ब्राह्मणों को ही पावन बनाते, शूद्रों को पावन नहीं बनाते. ये सब बातें कोई भागवत आदि में है नहीं. ಅವರೇ ಪತಿತ ಶೂದ್ರರನ್ನ ಬಂದು ಬ್ರಾಹ್ಮಣರಾಗಿ ಮಾಡ್ತಾರೆ, ಬ್ರಾಹ್ಮಣರಿಗೆ ಪಾವನವನ್ನಾಗಿ ಮಾಡ್ತಾರೆ, ಶೂದ್ರರನ್ನ ಪಾವನ ಮಾಡೋದಿಲ್ಲ. ಈ ಎಲ್ಲ ಮಾತುಗಳು ಭಾಗವತದಲ್ಲಿ ಇಲ್ಲ. थोड़े थोड़े अक्षर है, मनुष्यों को तो ये भी पता नहीं कि राधा कृष्ण ही लक्ष्मी नारायण है, ಮೂನ್ ಜಾತಿ. ಸ್ವಲ್ಪ ಸ್ವಲ್ಪ ಅಕ್ಷರ ಇದೆ, ಮನುಷ್ಯರಿಗೆ ಇದರ ಬಗ್ಗೆ ಗೊತ್ತಿಲ್ಲ, ರಾಧಾ ಕೃಷ್ಣನೇ ಲಕ್ಷ್ಮೀನಾರಾಯಣ ಆಗಿದ್ದಾರೆ, ಬಹಳ ತಬ್ಬಿಬ್ಬರಾಗ್ತಾರೆ. ದೇವತಾಯಿ तो है ही सूर्यवंशी चंद्रवंशी, ಲಕ್ಷ್ಮೀ ನಾರಾಯಣ ಕಿ ಡೈನಾಸ್ಟಿ, ರಾಮ್ ಸೀತಾ ಕಿ ಡೈನಾಸ್ಟಿ. ದೇವತೆಗಳದಾಗಿದೆ ಸೂರ್ಯವಂಶಿ ಚಂದ್ರವಂಶಿ, ಲಕ್ಷ್ಮೀ ನಾರಾಯಣರ ರಾಜ್ಯದಾನಿ, ರಾಮ ಸೀತೆಯ ರಾಜ್ಯದಾನಿ. बाबा कहते भारतवासी स्वीट चिल्ड्रन याद करो, लाखों वर्ष की तो बात नहीं, कल की बात है. ತಂದೆ ತಿಳಿಸ್ತಾರೆ, ಭಾರತವಾಸಿಗಳೇ, ಮಧುರವಾದ ಮಕ್ಕಳೇ, ನೆನಪು ಮಾಡಿ, ಲಕ್ಷಾಂತರ ವರ್ಷದ ಮಾತಲ್ಲ, ನೆನ್ನೆಯ ಮಾತಾಗಿದೆ. तुमको राज्य दिया था इतना, आखी चार धन दौलत दिया, बाबा ने सारा विश्व का तुमको मालिक बनाया, और कोई खंडते नहीं, फिर तुमको क्या हुआ. ನಿಮಗೆ ರಾಜ್ಯವನ್ನು ನೀಡಲಾಗಿತ್ತು, ಲೆಕ್ಕ ಇಲ್ಲದಷ್ಟು ಧನ ದೌಲತನ್ನು ನೀಡಲಾಗಿತ್ತು. ತಂದೆ ಇಡೀ ವಿಶ್ವಕ್ಕೆ ತಮ್ಮನ್ನ ಮಾಲೀಕರಾಗಿ ಮಾಡಿದ್ರು. ಆ ಸಮಯದಲ್ಲಿ ಮತ್ಯಾವುದೇ ಖಂಡ ಇರಲಿಲ್ಲ. ಮತ್ತೆ ನಿಮ್ಗೇನಾಯಿತು?
विद्वान आचार्य पंडित कोई भी इन बातों को नहीं जानते। बाबा ही कहते, अरे भारतवासियों, तुमको राज्य भाग्य दिया था ना। ವಿದ್ವಾನ್ ಪಂಡಿತರು ಯಾರಿಗೂ ಈ ಮಾತಿನ ಅರಿವಿಲ್ಲ. ತಂದೆ ತಿಳಿಸ್ತಾರೆ, ಅರೆ ಭಾರತವಾಸಿಗಳಿಗೆ ತಮಗೆ ರಾಜ್ಯ ಭಾಗ್ಯವನ್ನ ನೀಡಿದ್ವಲ್ಲ. तुम भी कहेंगे शिव बाबा कहते, इतना तुमको धन दिया फिर तुमने कहाँ गवा दिया। बाप का वर्षा कितना जबरदस्त है. ತಮಗೂ ತಿಳಿಸಲಾಗತ್ತೆ, ಶಿವ ಬಾಬಾ ಅಂತಾರೆ, ಇಷ್ಟೊಂದು ಧನವನ್ನ ನೀಡಲಾಯಿತು, ತಾವು ಎಲ್ಲಿ ಕಳೆದಾಕಿದ್ರಿ. ತಂದೆಯಿಂದ ಆಸ್ತಿ ಎಷ್ಟು ಜಬರ್ದಸ್ತ್ ಸಿಕ್ಕಿತ್ತಲ್ಲ. बाबा ही पूछते हैं ना, बाप चले जाता है तो मित्र संबंधी पूछते हैं. ತಂದೆನೇ ಕೇಳ್ತಾರಲ್ಲ, ತಂದೆ ಹೋಗ್ಬಿಟ್ರೆ ಮಿತ್ರ ಸಂಬಂಧಿಗಳು ಕೇಳ್ತಾರೆ. बाबा ने तुमको इतने पैसे दिए, सब कहाँ गवाया, ये तो बेहद का बाप. ತಂದೆ ತಮಗೆ ಇಷ್ಟೆಲ್ಲ ಹಣವನ್ನ ನೀಡಿದ್ರು, ಎಲ್ಲಿ ಕಳೆದಾಕಿದ್ರಿ. ಇಲ್ಲಿ ಅನಂತವಾದ ತಂದೆ ಆಗಿದ್ದಾರೆ. बाबा ने कौड़ी से हीरे जैसा बनाया, इतना राज दिया, फिर पैसा कहाँ गवाया, तुम क्या जवाब देंगे. ತಂದೆ ವಜ್ರದ ಸಮಾನ ಅಂದರೆ ಗವ್ವೆಯಿಂದ ವಜ್ರ ಸಮಾನ ಮಾಡಿದ್ರು, ಇಷ್ಟೊಂದು ರಾಜ್ಯವನ್ನ ಕೊಟ್ಟಿದ್ರು, ಹಣವನ್ನ ನೀಡಿದ್ರು ಅಂತ ಕೇಳಿದಾಗ ತಾವೇನು ಉತ್ತರ ಕೊಡ್ತೀರಾ. किसको भी समझ में नहीं आता, तुम समझते हो. बाबा पूछते, ठीक है, इतने कंगाल कैसे बन गए. ಯಾರಿಗೂ ಅರ್ಥ ಹಾಕೊಳ್ಳೋದಿಲ್ಲ, ತಾವು ಅರ್ಥ ಮಾಡ್ಕೊಂತೀರಾ. ಬಾಬಾ ಕೇಳೋದು ಸರಿನೇ, ಈ ರೀತಿ ಬಡತನ ಹೆಂಗಾಗೋಯ್ತು. पहले सब कुछ सतो प्रधान था, फिर कला कम होती गई तो सब कुछ कम होता गया. ಮೊಟ್ಟ ಮೊದಲು ಎಲ್ಲ ಸತೋ ಪ್ರಧಾನ ಆಗಿತ್ತು, ಕಲೆಗಳು ಕಡಿಮೆ ಆಗ್ತಾ ಇದ್ದಂಗೆ ಎಲ್ಲನೂ ಕಡಿಮೆ ಆಗ್ತಾ ಹೋಯಿತು. सतयुग में तो सतो प्रधान थे, लक्ष्मी नारायण का राज्य था. राधे कृष्ण से लक्ष्मी नारायण का नाम ಜಾಸ್ತಿ. ಸತ್ಯುಗದಲ್ಲಿ ಸತೋ ಪ್ರಧಾನ ಆಗಿದ್ವಿ, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ರಾಧಾ ಕೃಷ್ಣರಿಂದ ಲಕ್ಷ್ಮೀ ನಾರಾಯಣರ ಹೆಸರು ಜಾಸ್ತಿ ಇದೆ. उनको कोई ग्लानि नहीं लिखी है और जिसके लिए निंदा लिखी है, लक्ष्मी नारायण के राज्य में कोई द्वैत आदि नहीं बताते. ಅವರಿಗೆ ಯಾವುದೇ ತೆಗಳಿಕೆ ಇಲ್ಲ, ಯಾರು ನಿಂದನೆಯನ್ನ ಬರೆದಿಲ್ಲ. ಲಕ್ಷ್ಮೀ ನಾರಾಯಣ ರಾಜ್ಯದಲ್ಲಿ ದ್ವೈತರು ಇದ್ದಾರೆ ಅಂತ ಯಾರು ಹೇಳಿಲ್ಲ. तो ये बातें समझने की है. बाबा ध्यान धन से जोली भर रहे. ಬಾಬಾ ಕೇತೆ, ಬಚ್ಚೆ ಇಸ್ ಮಾಯೆ ಸೆ ಖಬರ್ದಾರ್. ಎಲ್ಲ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು. ತಂದೆ ಜ್ಞಾನ ಧನದಿಂದ ಜೋಳಿಗೆಯನ್ನು ತುಂಬಿಸ್ತಾ ಇದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಈ ಮಾಯೆಯಿಂದ ಎಚ್ಚರಿಕೆಯಿಂದ ಇರಿ. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी मात पिता बाप दादा को याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ ಮೊದಲನೇದು, ಸೆನ್ಸಿಬಲ್ ಬನ್ ಸಚ್ಚಿ ಸೇವಾ ಮೇ ಲಗ್ ಜಾನಾ. ಬುದ್ಧಿವಂತರಾಗಿ ಸತ್ಯವಾದ ಸೇವೆಯಲ್ಲೇ ತೊಡಗಬೇಕಾಗಿದೆ. जवाबदार एक बाबा है, इसलिए श्रीमत में संशय नहीं उठाना, निश्चय में अडोल रहे. ಜವಾಬ್ದಾರಿ ಒಬ್ಬ ತಂದೆ ಆಗಿದ್ದಾರೆ, ಅದಕ್ಕೋಸ್ಕರ ಶ್ರೀಮತದಲ್ಲಿ ಸಂಶಯವನ್ನ ತಕ್ಕೋಬೇಡಿ, ನಿಶ್ಚಯ ಬುದ್ಧಿ ಅಡೋಲವಾಗಿರಿ. ಎರಡನೇದು, विचार सागर मंथन कर बाबा की हर समझाने पर अटेंशन दे. ವಿಚಾರ ಸಾಗರ ಮಂಥನವನ್ನ ಮಾಡಿ ತಂದೆಯ ಪ್ರತಿಯೊಂದು ತಿಳುವಳಿಕೆಯ ಮೇಲೆ ಅಟೆನ್ಷನ್ ಅನ್ನ ನೀಡಬೇಕಾಗಿದೆ. ಸ್ವಯಂ ಜ್ಞಾನ ಕೋ ಧಾರಣ ಕರ್ ದೂಸರೋं को ಸುನಾನ. ಸ್ವಯಂ ಜ್ಞಾನವನ್ನ ಧಾರಣೆ ಮಾಡಿ ಇತರರಿಗೆ ತಿಳಿಸಬೇಕು. ವರದಾನ, अपने अनादि आदि रॉयल रूप को रियलाइज करने वाले ಸಂಪೂರ್ಣ ಪವಿತ್ರ ಭವ. ತಮ್ಮ ಅನಾದಿ ಆದಿ ರಾಯಲ್ ಸ್ವರೂಪವನ್ನ ರಿಯಲೈಸ್ ಮಾಡುವಂಥವರು ಸಂಪೂರ್ಣ ಪವಿತ್ರ ಭವ. आत्मा के अनादि आदि दोनों काल का ओरिजिनल स्वरूप पवित्र है.
अपवित्रता आर्टिफिशियल शूद्रों की देन है. ಆತ್ಮದ ಅನಾದಿ ಆದಿ ಎರಡೂ ಕಾಲದ ಒರಿಜಿನಲ್ ಸ್ವರೂಪ ಪವಿತ್ರತೆಯಾಗಿದೆ. ಅಪವಿತ್ರತೆ ಆರ್ಟಿಫಿಷಿಯಲ್ ಶೂದ್ರರ ಕೊಡುಗೆಯಾಗಿದೆ. शूद्रों की चीज ब्राह्मण यूज नहीं कर सकते, इसलिए सिर्फ यही संकल्प करो कि अनादि आदि रॉयल रूप में मैं पवित्र आत्मा. ಶೂದ್ರರ ವಸ್ತುವನ್ನ ಬ್ರಾಹ್ಮಣರು ಉಪಯೋಗಿಸುವಂತಿಲ್ಲ. ಅದಕ್ಕಾಗಿ ಸಂಕಲ್ಪವನ್ನ ಮಾಡಿ ನಾನು ಅನಾದಿ ಆದಿ ರಾಯಲ್ ಸ್ವರೂಪದಲ್ಲಿ ಪವಿತ್ರ ಆತ್ಮನಾಗಿದ್ದೇನೆ. किसी को भी देखो तो उसके रियल रूप को देखो, रियल को रिलीज करो. ಯಾರನ್ನು ನೋಡಿದ್ರು ಅವರ ವಾಸ್ತವಿಕ ಸ್ವರೂಪವನ್ನೇ ನೋಡಿ, ವಾಸ್ತವಿಕತೆಯನ್ನ ರಿಲೀಸ್ ಮಾಡಿ. तो संपूर्ण पवित्र बन फर्स्ट क्लास या एयर कंडीशन की टिकट के अधिकारी बन जाए. ಸಂಪೂರ್ಣ ಪವಿತ್ರರಾಗಿ ಫಸ್ಟ್ ಕ್ಲಾಸ್ ಏರ್ ಕಂಡೀಷನ್ ಟಿಕೆಟಿನ ಅಧಿಕಾರಿ ಆಗ್ತೀರಾ. ಸ್ಲೋಗನ್ ಆಗಿದೆ, परमात्मा दुआ उनसे अपनी झोली भरपूर करो तो माया समीप आ नहीं सकती. ಪರಮಾತ್ಮನ ಆಶೀರ್ವಾದಗಳಿಂದ ತಮ್ಮ ಜೋಳಿಗೆಯನ್ನ ತುಂಬಿಸ್ಕೊಳ್ಳಿ, ಆಗ ಮಾಯೆ ಸಮೀಪನು ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ. इस अव्यक्त मास में बंधन मुक्त जीवन मुक्त स्थिति का अनुभव करो. ಈ ಅವ್ಯಕ್ತ ತಿಂಗಳಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡಿ. मेजॉरिटी बच्चों ने अभी लोहे की जिंजीरों को काट ली, लेकिन बहुत माइंड और रॉयल धागे अभी भी बंधे हुए हैं. मेजॉरिटी ಮಕ್ಕಳು ಇಲ್ಲಿಯವರೆಗೂ ಕಬ್ಬಿಣದ ಪಂಜರವನ್ನ ಬಿಟ್ಟಿದ್ದಾರೆ, ಆದರೆ ಬಹಳ ಸೂಕ್ಷ್ಮವಾದ ರಾಯಲ್ ದಾರದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. कई पर्सनालिटी फील करने वाले स्वयं में अच्छाई है या नहीं, लेकिन महसूस ऐसे होती हम बहुत अच्छे. ಕೆಲವರು ಪರ್ಸನಾಲಿಟಿಯನ್ನ ಅನುಭವ ಮಾಡ್ತಾರೆ, ಸ್ವಯಂ ಒಳ್ಳೆತನ ಇಲ್ಲ, ಆದರೆ ಅನುಭವ ಮಾಡ್ತಾರೆ ನಾನಂತೂ ಬಹಳ ಚೆನ್ನಾಗಿದ್ದೀನಿ. आप बहुत आगे बढ़ रहे हैं, ये जीवन बंधन के धागे मेजॉरिटी में है. ನಾನಂತೂ ಬಹಳ ಮುಂದುವರಿತಿದ್ದೀನಿ, ಈ ಜೀವನ ಬಂಧನದ ದಾರ ಮೆಜಾರಿಟಿಯಲ್ಲಿ ಇದೆ. बाप दादा अब इन दागों से भी मुक्त जीवन मुक्त देखना चाहते. बाप दादा ಈಗ ಈ ದಾರಗಳಿಂದಲೂ ಮುಕ್ತ ಜೀವನ್ ಮುಕ್ತವನ್ನ ನೋಡಬೇಕು ಅಂತ ಇಷ್ಟಪಡ್ತಾರೆ. ಓಂ ಶಾಂತಿ.